ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೋ. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ನಿನಗ್ ರಿಯಲ್ ಆಗಿ ಶಾಕ್ ಹೊಡೆದ್ರು ನನ್ ಖುಷಿನೇ. ನೀನ್ ಅನ್ಕೊಂಡಾಗೆ ನನ್ನಣ್ಣನ್ ಮದ್ವೆ ನಿಲ್ಸಕ್ಕೆ ನನ್ಗೇನ್ ಹುಚ್ಚಲ್ಲ. ಸರಿಯಾಗಿ ಯಾಮಾರ್ದೆ ಅಲ್ವಾ? ನನಗೂ ಅದೇ ಬೇಕಾಗಿದ್ದು. ಸಾರಿಕಾ, ಸಮಾಧಾನ ಸಮಾಧಾನ. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ಎಲ್ರೆದ್ರು ನನ್ನ ಕಾಲಕ್ಕೆ ಬಿದ್ದಿಲ್ಲ ನೋಡು. ಹುಡುಗಾಟಕ್ಕೂ ಒಂದು ಮಿತಿ ಇದೆ. ನಮ್ಮ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೋಬೇಡ. ಅದು ನಿನ್ ಕರ್ಮ. ದೊಡ್ಡದಾಗಿ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೆ. ಈಗ ಗೊತ್ತಾಯ್ತಾ ನನ್ನ ಪವರ್ ಏನಂತ? ಈಗ್ಲಾದ್ರೂ ಬಚ್ಚಿಟ್ಟಿರೋ ನೆಕ್ಲೆಸ್ನ ತಂದ್ಕೊಡು. ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ಬೇಡ ಸಾರಿಕಾ. ನಿಜವಾಗ್ಲೂ ನೆಕ್ಲೆಸ್ನ ನಾವು ಬಚ್ಚಿಟ್ಟಿಲ್ಲ, ಅದು ಮಿಸ್ ಆಗಿದೆ. ಅದ್ ಹೇಗ್ ಮಿಸ್ ಆಗುತ್ತೆ? ಅಕ್ಕ ಕಳ್ಳರ ಫ್ಯಾಮಿಲಿ ನಿಮ್ದು. ಎಲ್ರದ್ರು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಸಾರಿಕಾ, ತಪ್ಪು ಮಾಡ್ತಾ ಇದ್ಯಾ. ತಪ್ಪು ನೆಕ್ಲೆಸ್ ಕದ್ದಿರೋದು ನಾನ್ ಮಾಡ್ತಿರೋದಲ್ಲ. ಅಂತ ಕಳ್ಳರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಸಾರಿಕಾ, ಬೇಡ ಬೇಡ ಅಂದ್ರೆ ಎಲ್ರೆದ್ರು ನನ್ನ ಕಾಲಕ್ಕೆ ಬೀಳು. ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಕೇಳಿದೆ. ಇನ್ನು ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಸರಿ ಬಿಡು, ನಾನು ಏನ್ ಮಾಡ್ತೀನಿ ಅಂತ ವೇಟ್ ಅಂಡ್ ವಾಚ್. ಆದ್ಯ, ಮನೆ ಹತ್ರನೇ ಇದೆಯಲ್ವಾ, ನೀನ್ ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಅಳ್ಬಾರ್ದು ಕಂದ. ಅಪ್ಪ, ಅಮ್ಮ ಹತ್ತು ಸುಸ್ತಾಗಿದ್ದಾರೆ. ನೀವು ಅಮ್ಮ ಜನ ಕರ್ಕೊಂಡು ಹೋಗಿರಿ. ನಾನು ಆದ್ಯ ಸಾತಕ್ನ ಕಳಿಸಿ ನೆಲ ಕೆಲಸಗಳನ್ನ ಮುಗಿಸ್ಬರ್ತೀನಿ. ನಾನು ಹೋಗ್ಬರ್ತೀನಿ. ಅಳ್ಬಾರ್ದು, ಹೋಗ್ಬರ್ತೀನಿ. ನಾನ್ ಹೇಳಿದ್ದು ಎಲ್ರ ಮುಂದೆ ಕಾಲು ಬೀಳು ಅಂತ. ಈಗ ರೂಮ್ ಡೋರ್ ಹಾಕೊಂಡು ಗುಟ್ಟಾಗಿ ನಮಸ್ಕಾರ ಮಾಡು ಅಂತಲ್ಲ. ಏನು? ಎಷ್ಟೇ ಧೈರ್ಯ ನಿಂಗೆ? ನನ್ ನೆಕ್ಲೆಸ್ ಕದ್ದಿದ್ದಲ್ದೆ ನನ್ ಮೇಲೆ ಕೈ ಮಾಡ್ತೀಯಾ? ಒಡವೆನ ನಾವ್ ಕದಿದೀವ. ಕಣ್ಣನ್ನ ದೊಡ್ಡದಾಗಿ ಬಿಟ್ಕೊಂಡ್ ನೋಡು, ಯಾರ್ ಕದ್ದಿರೋದು ಅಂತ ಗೊತ್ತಾಗತ್ತೆ.
ಸರಿಯಾಗಿ ಕಾಣಿಸ್ತಾ? HD ಕ್ವಾಲಿಟಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಲ್ವಾ? ಎಲ್ಲರಿಗೂ ತೋರಿಸ್ಲಾ ಇದನ್ನ? ಎಲ್ಲ ಡಿಲೀಟು. ನಮ್ಮ ಹತ್ರನೇ ಗಿಮಿಕ್ಕು, ನಮ್ಗೆ ಚಮಕ್ಕು. ನಿನ್ ಮೊಬೈಲಲ್ಲಿರೋ ವಿಡಿಯೋ ಡಿಲೀಟ್ ಆಗೋಯ್ತು. ದೊಡ್ಡದಾಗಿ ಸಾಕ್ಷಿ ಇದೆ ಅಂತ ಕೊಬ್ಬಾಡ್ತಾ ಇದ್ದಲ್ಲ, ಈಗ ನೀನ್ ಏನು ಮಾಡಕ್ಕಾಗಲ್ಲ. ಎಲ್ರ ಎದುರುಗಡೆ ಕಾಲಿಗೆ ಬೀಳೋದೆ. ನೀನು ಎಂತೋಳು ಅಂತ ಗೊತ್ತಿತ್ತು, ಆದ್ರೆ ತೀರಾ ಈ ರೇಂಜಿಗೆ ಹಿಡಿತೀಯ ಅಂತ ಗೊತ್ತಿರ್ಲಿಲ್ಲ. ವಾಟ್ಸ್ಆಪ್, ಇಮೇಲ್, ಶೇರ್ ಇಟ್ ಇದನ್ನೆಲ್ಲ ನೀನ್ ಕೇಳಿದ್ಯಾ? ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋ ಕಾಲದಲ್ಲಿ ಅದರಲ್ಲೂ ನಿನ್ನಂತ ಕೇಡಿ ಲೇಡಿಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಮ್ಯಾಟ್ರನ್ನ ಒಂದೇ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ ಚಿನ್ನ. ಈ ವಿಡಿಯೋನ ನಾನು ಆಗ್ಲೇ ನನ್ನ ತಂಗಿ ಮೊಬೈಲ್ಗೆ ನನ್ನ ಇಮೇಲ್ಗೆ ಶೇರ್ ಮಾಡಾಗಿದೆ. ನೋಡ್ಬೇಕು ಅಂದ್ರೆ ಹೇಳು, ಮದ್ವೆ ವಿಡಿಯೋ ಜೊತೆಗೆ ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡ್ಸೋಣ. ನೋಡ್ತೀಯಾ? ಚೆನ್ನಾಗಿರುತ್ತೆ, ನೋಡು ಆಯ್ತಾ? ನನ್ನ ಹತ್ರ ಆಟ ಆಡಿದ್ರೆ ಚೆನ್ನಾಗಿರಲ್ಲ. ಇಷ್ಟಾದ್ಮೇಲೂ ಎರಿಯೋ ಬುದ್ಧಿ ಬಿಟ್ಟಿಲ್ಲ ನೀನು. ಇದಕ್ಕೆ ಸೊಕ್ಕು ಅನ್ನೋದು. ಎಲ್ರು ನೀನ್ ರಿಯಲ್ ಕಲರ್ ನೋಡಿದ್ರೇನೆ ನಿನಗ್ ಬುದ್ಧಿ ಬರೋದು. ಬೇಡ ಅಮೂಲ್ಯ, ಹಾಗೆ ಮಾಡ್ಬೇಡ. ಇದನ್ ಬೇರೆ ಯಾರಾದ್ರೂ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ, ನನ್ಗೆ ಅವಮಾನ ಆಗುತ್ತೆ. ಮುಂದೆ ಇದರಿಂದ ತುಂಬಾ ಕಷ್ಟ ಆಗುತ್ತೆ. ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ಏನ್ ಹೇಳಿದ್ರು ಕೇಳ್ತೀಯಾ? ನಾನು ಹೇಳ್ದ ಕೇಳ್ತೀಯಾ? ಹ್ಞೂ ಕೇಳ್ತೀನಿ. ಏನಂದ್ರೆ ಏನ್ ಹೇಳಿದ್ರು ಕೇಳ್ತೀಯಾ? ಓಹೋ, ಏನ್ ಹೇಳಿದ್ರು ಮಾಡ್ತೀಯಾ? ಹ್ಞೂ ಕೇಳ್ತೀನಿ. ಇಷ್ಟು ಬೇಗ ದೇವ್ರು ನಮಗೂ ಒಂದು ಚಾನ್ಸ್ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸರಿ, ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಬಿಟ್ಬಿಡ್ತೀನಿ. ಎಲ್ರೆದ್ರು ತಪ್ಪಾಯ್ತು ಅಂತ ಬೇಡ್ಕೊಂಡು ನನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಬೇಜಾರಾಗ್ತಿದ್ಯಾ ಇಲ್ಲ ಶಾಕ್ ಆಗ್ತಿದ್ಯಾ? ಯಾವ್ದಾದ್ರೆ ನನಗೇನು, ಕಾಲಿಗೆ ಬೀಳ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.